ಎಲ್ರಿಗೂ ನಮಸ್ಕಾರ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಶುಭಾಶಯಗಳು. ಯಾರೆಲ್ಲ ಮನೇಲಿ ಪುಟಾಣಿ ಕ್ಯೂಟ್ ಹೆಣ್ಮಕ್ಳಿದಾರೋ ಎಲ್ಲ ಮಕ್ಕಳಿಗೂ ಇವತ್ತಿನ ದಿನದ ಶುಭಾಶಯಗಳು. ಒಂದು ಮನೆಯಲ್ಲಿ ಹೆಣ್ಮಗು ಹುಟ್ಟಿದ್ರೆ ಎಷ್ಟು ನೆಮ್ಮದಿ ಅನ್ಸುತ್ತೆ ಅಲ್ಲ ತಂದೆ ತಾಯಿಗೆ. ಆ ಮಗುನ ಪಾಲನೆ ಪೋಷಣೆ ಮಾಡೋ ಜೊತೆಗೇನೆ ಆ ಹೆಣ್ಣು ಮಗುವಿನ ಒಂದು ಬೆಳವಣಿಗೆನ ನೋಡೋದೇ ಚಂದ. ಅದೇ ಗಂಡ್ಮಕ್ಳಾಗಲಿ ಪೇರೆಂಟ್ಸ್ಗೆ ಅಥವಾ ತಂದೆ ತಾಯಿಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಆದರೆ ಹೆಣ್ಮಗು ನೋಡಿ ಅದಕ್ಕೆ ಹುಟ್ಟುತ್ತಾನೆ ಇರುತ್ತೆ ಆ ಒಂದು ಅಟ್ಯಾಚ್ಮೆಂಟ್ ಆಗಲಿ, ಒಂದು ತಾಳ್ಮೆ, ಸಹನೆ ಎಲ್ಲನೂ ಕೂಡ ಅದು ಸಹಿಸ್ಕೊಳ್ಳುತ್ತೆ. ಅಂತಹ ಒಂದು ಶಕ್ತಿಶಾಲಿ ಮನೋಭಾವನೆ ಉಳ್ಳಂಥ ಮಕ್ಕಳೇ ಹೆಣ್ಮಕ್ಳು ಅಂತ ಹೇಳೋಕ್ಕೆ ನನಗಂತೂ ಹೆಮ್ಮೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಬಗ್ಗೆ ಏನು ಮುಂದೆ ಹೇಳ್ತಾ ಹೋಗೋಣ, ತಿಳಿಸ್ತಾ ಹೋಗೋಣ. ನಿಮಗೇನಾದರೂ ಡೌಟ್ಸ್ ಇದ್ದರೆ, ತುಂಬಾ ಮನಸ್ಸಿಗೆ ಬೇಸರ ಅನಿಸಿದ್ರೆ ಅಥವಾ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಗೊಂದಲ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸಾಧ್ಯ ಆದರೆ ನನ್ನ ಕಡೆಯಿಂದ ನಿಮಗೆ ಸೊಲ್ಯೂಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರೇ ಆಗಲಿ ನಮಗೆ ಎಲ್ಲನೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮ್ಮ ಲೈಫಲ್ಲಿ ಏನಾದರೂ ಒಂದು ಸಣ್ಣ ಸಮಸ್ಯೆ ಉಂಟಾದರೆ ತುಂಬ ದೊಡ್ಡ ಭಾರವೇ ನಮ್ಮ ತಲೆ ಮೇಲೆ ಬಿತ್ತು ಅಂತ ನಾವು ಬಿಹೇವ್ ಮಾಡ್ತಾ ಇರ್ತೀವಿ. ಅಸಲಿಗೆ ನಾವು ಏನು ಮಾಡಬೇಕು ಅನ್ನೋದನ್ನೇ ನಾವು ಮಾಡಲ್ಲ. ಹಾಗಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ಹಾಕ್ಬೋದು, ಸೊಲ್ಯೂಷನ್ ಕೊಡ್ಬೋದು. ಹಾಗೆ ನನ್ನ ವೀಡಿಯೋಸಲ್ಲಿ ಏನಾದರೂ ಲೋಪದೋಷಗಳಿದ್ರೂ ಕೂಡ ದಯಮಾಡಿ ತಿಳಿಸಿ, ನಾನು ಅದನ್ನು ತಿದ್ದುಕೊಂಡು ಇನ್ನೂ ಏನು ಒಳ್ಳೆ ರೀತಿಯಲ್ಲಿ ನಿಮಗೆ ವೀಡಿಯೋಸನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೊಡೋಕ್ಕೆ ನನ್ನ ಕೈಲಾದಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕೆ ಇಷ್ಟಪಡ್ತೇನೆ. ಬನ್ನಿ, ಹೆಣ್ಣು ಮಕ್ಕಳು ಫಸ್ಟು ನಾವೇನು ಮಾಡಬೇಕು. ಎಷ್ಟೊಂದು ಹಳ್ಳಿಗಳಲ್ಲಿ ಹೆಣ್ಮಕ್ಳು ಇನ್ನೂ ಇದ್ದಾರೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಎಲ್ಲ ಕಡೆ ಇರ್ತಾರೆ. ಆದರೆ ಹೆಣ್ಮಗುಗೆ ಏನು ಬೇಕು, ಅವ್ರಿಗೆ ಅವ್ರದ್ದೇ ಆದ ಸ್ವಾತಂತ್ರ್ಯ ಇರುತ್ತೆ. ನಾವೇನು ಮಾಡ್ತೀವಿ, ಆ ಮಗು ಏನು ಇಷ್ಟಪಡುತ್ತೆ, ಏನು ಇಷ್ಟಪಡಲ್ಲ, ನೀನು ಕೂತ್ಕೋ, ಇನ್ನು ಹೆಣ್ಮಗಳು ಆ ಥರ ಎಲ್ಲ ಮಾಡೋಂಗಿಲ್ಲ, ಈ ಥರ ಕೂರೋಂಗಿಲ್ಲ, ಅಲ್ಲಿ ಹೋಗೋಂಗಿಲ್ಲ, ಇಲ್ಲಿ ಹೋಗೋಂಗಿಲ್ಲ. ಎಷ್ಟು ರೆಸ್ಟ್ರಿಕ್ಷನ್. ಆ ಒಂದು ಚಿಕ್ಕ ಮಗು ಹುಟ್ಟು ಅಂತಂದರೆ ಅದಕ್ಕೆ ಅದರದ್ದೇ ಆದ ಲೈಫನ್ನು ನಾವು ಅನುಭವಿಸೋಕ್ಕೆ ಬಿಡೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಹುಟ್ಟಿದಾಗಿಂದಲೇ ತಾರತಮ್ಯ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳಲ್ಲಿ. ನೀನು ಹೆಣ್ಣು, ನೀನು ಗಂಡು, ನೀನು ಅದು ಮಾಡಬೇಕು, ಇದು ಮಾಡಬೇಕು. ಇದನ್ನೆಲ್ಲ ನಾವೇನು ಮಾಡಬೇಕು, ಫಸ್ಟು ಪೇರೆಂಟ್ಸ್ ಆದವರು ಅದನ್ನು ಕ್ರಮೇಣ ಕಡಿಮೆ ಮಾಡ್ತಾ ಬರಬೇಕಾಗುತ್ತೆ. 2047 ಅಥವಾ 1947 ಕಾಲದಲ್ಲಿ ನಾವೇನಾಗ್ತೀವಿ, ಏನು ಮಾಡ್ತೀವಲ್ಲ, ಆವಾಗಿನ ಜಮಾನದಲ್ಲೇ ನಾವು ಇವಾಗೂ ರೂಢಿ ಇಟ್ಕೊಂಡು ನೀನು ಹೆಣ್ಮಗಳು ಅಂತ ಅವಳನ್ನೇ ಡಾಮಿನೇಟ್ ಆಗಿ ನೋಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ. ಬದಲಿಗೆ ತುಂಬ ಪೇಚೆಗೆ ಒಳಗಾಗೋರು ಯಾರು ಅಂತಂದರೆ ಅದೇ ಹೆಣ್ಮಕ್ಳುಗಳೇ, ಅವರಿಂದ ಸಫರ್ ಆಗೋರು ಪೇರೆಂಟ್ಸ್ ಕಡೆ. ಇಲ್ಲಿ ಏನಾಗುತ್ತೆ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು, ಒಪ್ಪೋಣ. ಶಿಕ್ಷಣದ ಜೊತೆಗೆ ನಾವೇನು ಮಾಡಬೇಕು, ಸ್ಕಿಲ್ಸನ್ನು ಡೆವಲಪ್ ಮಾಡುವಲ್ಲಿ ಫೋಕಸ್ ಮಾಡಬೇಕಾಗುತ್ತೆ. ಇವಾಗಿನ ಪೇರೆಂಟ್ಸ್ ಯಾವುದೋ ಒಂದು ಅವರು ಯಾವುದರಲ್ಲಿ ಇಂಟ್ರೆಸ್ಟ್ ಇರ್ತಾರೆ ಅದರಲ್ಲಿ ಒಂದು ಸೆಲ್ಫ್ ಡಿಫೆನ್ಸ್ ಸ್ಕಿಲ್ಲನ್ನು, ಫಾರ್ ಎಕ್ಸಾಂಪಲ್ ಕುಂಫು ಇರ್ಬೋದು, ಕರಾಟೆ ಇರ್ಬೋದು, ಇನ್ನು ಬೇರೆ ಸ್ಪೋರ್ಟ್ಸ್ ಇವೆಂಟ್ಸಲ್ಲಿ ಆಗಿರ್ಬೋದು, ಒಟ್ಟಿನಲ್ಲಿ ಅವರು ಸ್ಟ್ರೆಂಥನಿಂಗ್ ಇಂಪ್ರೂವ್ಮೆಂಟ್ ಆಗಬೇಕು. ಸೆಲ್ಫ್ ಡಿಫೆನ್ಸನ್ನು ನಾವು ಮಾಡಿಕೊಳ್ಳೋ ಒಂದು ಕೆಪಾಬಿಲಿಟಿ ಅವ್ರು ಬರಬೇಕು. ಹಾಗೆಯೇ ಮನೆಯಲ್ಲಿ ಚಿಕ್ಕ ಹೆಣ್ಮಕ್ಳೇ ಇರ್ತಾರೆ. ಆ ಮಗುವಿಗೆ ನಾವು ಗುಡ್ ಟಚ್ ಅಂದರೆ ಯಾವುದು, ಬ್ಯಾಡ್ ಟಚ್ ಅಂದರೆ ಯಾವುದು, ಕೆಲವೊಂದು ರೀತಿ ನೀತಿಗಳನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ. ಇದು ಕೂಡ ಒಂದು ಶಿಕ್ಷಣನೇ. ನಾವೇನೋ ಒಂದು ತುಂಬ ಓದಿದ್ದೀವಿ, ವರ್ಕಿಂಗ್ ವುಮೆನ್ಸ್ ಇದ್ದೀವಿ, ಅಥವಾ ಮನೆಯಲ್ಲೇ ಇರ್ತೀವಿ, ನಮಗೇನು ಗೊತ್ತಿಲ್ಲ, ನಮ್ಗೆ ಯಾಕೆ ಆರಿಸ್ಕೊ, ಈ ಥರ ಎಲ್ಲ ಒಂದು ಉಡಾಫೆಯಾಗಿ ನಾವು ಜೀವನ ನಡೆಸೋದ್ರ ಬದಲಿಗೆ ಮಗುಗೆ ನಿಜವಾಗ್ಲೂ ನಾವು ಈ ಸಮಾಜದಲ್ಲಿ ಅವಳದ್ದೇ ಆದಂಥ ಒಂದು ವ್ಯಕ್ತಿತ್ವನ ರೂಪಿಸ್ಕೊಳ್ಳೋಕೆ ನಾವೇನಾದರೂ ಕೊಡ್ತಾ ಇದ್ದೀವಾ ಇಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಆ ಮಗು ಎಲ್ಲ ರೀತಿಯಿಂದನೂ ಡೆವಲಪ್ ಆಗಬೇಕು. ಬರೀ ಒಂದು ರೀತಿಯಿಂದ ಬರೀ ಎಜುಕೇಷನಲ್ಲಿ ಸ್ಟ್ರಾಂಗ್ ಆಗಿ ಫಿಸಿಕಲಿ ವೀಕ್ ಆದರೆ ಅದು ಕಷ್ಟನೇ. ಹಾಗಾಗಿ ಫಿಸಿಕಲಿನೂ ಇರಬೇಕು, ಮೆಂಟಲಿನೂ ಇರಬೇಕು. ಎಲ್ಲ ರೀತಿಯಿಂದಲೂ ಒಂದು ಹೆಣ್ಣು ಮಗು ಸಬಲಳಾದಾಗ ಮಾತ್ರ ಆಕೆ ಈ ಒಂದು ಸಮಾಜದಲ್ಲಿ ತನ್ನದೇ ಆದ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ತನ್ನ ಕಾಲ ಮೇಲೆ ತಾನು ಇಟ್ಕೊಂಡು ತನ್ನ ಜೀವನ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇನ್ನೊಂದು ಕಿವಿಮಾತು ಏನು ಅಂತಂದರೆ, ಎಷ್ಟೊಂದು ಜನ ಹೆಣ್ಮಕ್ಳಿಗೆ ತುಂಬ ಏನೋ, ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್, ಸ್ಕೂಲ್ ಡೇಸ್ ಏನೋ ಹೋಗ್ತಾ ಇರ್ತಾರೆ, ಯಾರು ಅಪರಿಚಿತ ವ್ಯಕ್ತಿಗಳಿಂದ ಅವರು ತೊಂದರೆಗೊಳಗಾದಾಗ ಏನು ಮಾಡಬೇಕು, ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ, ಏನು ಮಾಡಬೇಕು, ಏನು ಮಾಡ್ಕೋ ಗೊತ್ತಾಗೋದಿಲ್ಲ. ಅಂಥ ಸಿಚುವೇಷನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯಿಂದ 112 ಏನು ಹೇಳಿ 112 112 ಈ ನಂಬರ್ನ ಡಯಲ್ ಮಾಡಿದ್ರೆ ವಿದಿನ್ 10 minutes ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಬಳಿಗೆ ಬಂದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮುಂದಾಗ್ತಾರೆ. ಈ ಒಂದು ವಿಚಾರ ಯಾರಿಗೂ ಗೊತ್ತಾಗೋದಿಲ್ಲ. ಇನ್ ಕೇಸ್ ಏನಾದರೂ ಮಗು ಇದ್ದು, ಹೆಣ್ಣು ಮಗು ಅಥವಾ ಮಕ್ಕಳಿದ್ರು ಅಂತಂದರೆ ಮಕ್ಕಳ ಸಹಾಯವಾಣಿ 1098 ಈ ಒಂದು ನಂಬರ್ಗೆ ಡಯಲ್ ಮಾಡಿದಾಗ ಚೈಲ್ಡ್ ಹೆಲ್ಪ್ ಲೈನ್ ಇದು. ಇಲ್ಲಿ ಏನಾಗುತ್ತೆ, ಆ ಮಕ್ಕಳಿಗೆ ಆ ಒಂದು ಇಲಾಖೆ ಬಂದು ಹೆಲ್ಪನ್ನು ಮಾಡ್ತಾರೆ. ಎಷ್ಟೊಂದು ಜನ ಗುಡ್ಗಾಡು ಪ್ರದೇಶಗಳಲ್ಲಿ ಇನ್ನೂ ಕೂಡ ಹೆಣ್ಮಕ್ಳು ವಾಸಿಸ್ತಾ ಇದ್ದಾರೆ. ಅವರಿಗೆಲ್ಲ ಏನಾಗ್ತಿದೆ, ಎಜುಕೇಷನಲ್ಲಿ ಇನ್ನೂ ಅಷ್ಟಾಗಿ ಮುಂದೆ ತರ್ತಾ ಇಲ್ಲ. ಅವ್ರಿಗೂ ಕೂಡ ಏನು ಮಾಡಬೇಕು, ಫೋಕಸ್ ಮಾಡಬೇಕು. ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಮನೆಯಲ್ಲೂ ಕೂಡ ಎಲ್ಲ ಹೆಣ್ಮಕ್ಳು ಕೂಡ ಶಿಕ್ಷಿತರಾಗಬೇಕು. ಅವರ ಒಂದು ಸೆಲ್ಫ್ ಡಿಫೆನ್ಸನ್ನು ಮಾಡಿಕೊಳ್ಳೋಷ್ಟು ಮಟ್ಟಿಗೆ ಅವರು ಸಬಲರಾಗಬೇಕು. ಈ ಒಂದು ರಾಷ್ಟ್ರದ ಉನ್ನತಿಗೆ, ಪ್ರಗತಿಗೆ ಇನ್ನೂ ಹೆಚ್ಚು ಕೊಡುಗೆಗಳನ್ನು ಕೊಡೋದ್ರಲ್ಲಿ ಅವರ ಒಂದು ಪಾತ್ರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾನು ಇವತ್ತಿನ ಸಂಚಿಕೆ ನಡೆಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.